ನೋಡ್ಬೋದ್ರಿ ನೀವು ಎಷ್ಟು ಅಂದ್ರೆ ಈಗ ನಾವು ಜಸ್ಟ್ ತೊಗೊಂಬಂದಿವ್ರಿ ಹೈಡ್ರೋಫೋನಿಕ್ ಹುಲ್ಲು ಯಾವ ತರ ಗುದ್ದಾಡ್ತಾವು ಏನು ತಿನ್ನೋದು ನೋಡ್ರಿ ಒಂದ್ ಸ್ವಲ್ಪ ಇಲ್ಲೇ ಅಷ್ಟಕ್ಕೂ ಏನೈತ್ರಿ ಸ್ವಲ್ಪ ಸ್ವಲ್ಪ ಹಾಕೋದ್ರಿ ಅವ್ರಿ ಇಷ್ಟ ಹಾಕಿರ್ ಮುಗಿತ್ರಿ ಅವ್ರು ದಿನಕ್ಕೆ ಒಂದ್ ಟೈಮ್ ಹಾಕೋದ್ರಿ ಕ್ಯಾಲ್ಸಿಯಮು ಪ್ರೋಟೀನು ಇದಕ್ಕೆ ಏನ್ ಸಿಗ್ಬೇಕಲ್ರಿ ಒಣ ಕಾಳದಾಗ ಇಷ್ಟು ಸಿಗುಲ್ರಿ. ನಮಸ್ಕಾರ ರೀ, ನಾವು ಇವತ್ತ ಕಾಗವಾಡಕ್ಕೆ ಬಂದೆವು. ಇಲ್ಲಿ ಹೈಡ್ರೋಪೋನಿಕ್ ಪದ್ಧತಿದಾಗ ಕೃಷಿ ಮಾಡತ್ತಾರು. ಈ ಥರ ಅನುಕೂಲ ಏನೈತಂದ್ರೆ ಇದ್ರೊಳಗೆ ನ್ಯೂಟ್ರಿಷನ್ ಭಾಳ ಇರ್ತಾವೆ. ಈಗ ಇದಾನಿದ ಬಂದೈತಿದ ಇದ್ರೊಳಗೆ ನ್ಯೂಟ್ರಿಷನ್ ಭಾಳ ಇರ್ತಾವೆ. ಇದರಿಂದ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಎಲ್ಲದಕ್ಕೂ ಅಂದ್ರೆ ಹೈ ಪ್ರೋಟೀನ್ ಇರುತ್ತೆ ಇದ್ರೊಳಗೆ. ನ್ಯೂಟ್ರಿಷನ್ ಹೆಚ್ಚಿರುತ್ತೆ ಇದ್ರೊಳಗೆ. ಇದರಿಂದ ಉಪಯೋಗ ಐತಿ ಅಂತ. ಇದು ಹೈಡ್ರೋಪೋನಿಕ್ ಪದ್ಧತಿ ಬಗ್ಗೆ ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ದಾಗ ಐತಿ. ಪೂರಾ ವಿಡಿಯೋ ನೋಡ್ರಿ ಅಂತ. ನಮ್ಮ ಅಕೌಂಟ್ ಫಾಲೋ ಮಾಡ್ಕೋರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈಗ ಇದು ಸುಮಾರು ಒಂದು 2 ಟ್ರೇ ಅದಾವ್ರಿ ಸರ್. ಇವು 20 kg ಅನ್ಬೋದ್ರಿ. 20 kg ಈಗ ಒಂದು ಇದ್ರೊಳಗೆ ಒಂದು 1 ಟ್ರೇದಾಗ್ರಿ 8 ರಿಂದ 10 ಕುರಿ ಆಡಿಗೂ ಕೊಡ್ತಾರಿ. ಸಣ್ಣ ಮರಿ ಇದ್ದವ್ರಿ ಹಿಂಗ ನೋಡ್ಕೊಂಡ್ ಹಾಕ್ತಾರಿ. ಕುರಿ ಆಡ ಮರಿಗಳಿಗೆ ಏನೈತಿ ಅರ್ಧ kgನೂ ಕೊಡ್ತಾರಿ, 1 kgನೂ ಕೊಡ್ತಾರಿ. ಅದಕ್ಕೆ ನಾವೇನ್ ಹೇಳ್ತೀವ್ರಿ, ಒಂದು ಹೈಡ್ರೋಫೋನಿಕ್ ಟ್ರೇದಾಗ್ರಿ ಒಂದು ಸುಮಾರು ಒಂದು 8 ರಿಂದ 10 ಕುರಿ ಆಡಿ ಕೊಡ್ಬೋದು. ನೋಡ್ಬೋದ್ರಿ ನೀವು ಎಷ್ಟು ಅಂದ್ರೆ ಈಗ ನಾವು ಜಸ್ಟ್ ತೊಗೊಂಬಂದಿವ್ರಿ ಹೈಡ್ರೋಫೋನಿಕ್ ಹುಲ್ಲು ಯಾವ ತರ ಗುದ್ದಾಡ್ತಾವು ಏನು ತಿನ್ನೋದು ನೋಡ್ರಿ ಒಂದ್ ಸ್ವಲ್ಪ ಇಲ್ಲೇ ಎಲ್ಲಕ್ಕೂ ಏನೈತ್ರಿ ಸ್ವಲ್ಪ ಸ್ವಲ್ಪ ಕೊಡುದ್ರಿ. ಇವ್ನ ಬಿಚ್ಕೊಂಡ್ ತೊಗೊಂಬಂದಿವ್ರಿ ನಾವು. ಅಷ್ಟಕ್ಕೂ ಏನೈತ್ರಿ ಸ್ವಲ್ಪ ಸ್ವಲ್ಪ ಹಾಕೋದ್ರಿ ಇವ್. ಇವ್ ನೋಡ್ರಿ ಹೆಂಗ್ ಎದ್ ನಿಂತವ್ರದ ಇವ್ ಮರಿಗಳಿಗೆ ಏನೈತ್ರಿ ಒಂದ್ ಅರ್ಧ kg ಅದು ಹಾಕ್ತಾರ ಸರ್. ಇಷ್ಟ ರೀ, ಇಷ್ಟ ಹಾಕಿರ್ ಮುಗಿತ್ರ ಅವ್ರು ದಿನಕ್ಕೆ ಒಂದ್ ಟೈಮ್ ಹಾಕೋದ್ರಿ. ಒಣ ಹುಲ್ಲು ನಿಮ್ ತೊಗರಿ ಹೊಟ್ಟ ಅಂತಾರಿ, ಏನ್ ನಿಮ್ ಕಡೆ ಒಣ ಐತ್ರಲ್ರಿ ಅದನ್ನ ಹಾಕೋದ್ರಿ. ನಾರ್ಮಲಿ ಹೈಡ್ರೋಫೋನಿಂಗ್ ಏನೈತ್ರಿ ಒಂದ್ ಟೈಮ್ ಹಾಕೋದ್ರಿ. ಈಗ 24 ಟ್ರೇ ತಗೊಂಡ್ರ ಅದ್ರೊಳಗ ಒಂದು 20 ರಿಂದ 30 ಕುರಿ ಆಡ್ಸ್ ಹಾಕ್ಬೋದ್ರಿ. 48 ಟ್ರೇ ತಗೊಂಡ್ರ ಅದ್ರೊಳಗ ಒಂದು 50 ರಿಂದ 60 kg ಕುರಿ ಆಡ್ ನೀವು ಸಾಕ್ಬೋದು. ಕೋಳಿಗ್ನು ಹಾಕ್ತಾರ್ರಿ, ಹಸುಗ್ನು ಹಾಕ್ತಾರಿ. ಕೋಳಿನೂ ಏನೈತ್ರಿ ಆರಾಮ್ ಒಂದು 200,000 ಕೋಳಿ ಇರ್ಲಿ ಅಥವಾ ಎಷ್ಟ್ ಬೇಕಾದ ಕೋಳಿನೂ ಇದ್ರ ಸಾಕ್ಬೋದು. ಇದ್ ನೋಡ್ಬೋದ್ರಿ ನೀವು ಸರ್, ಬೇರ್ ಪೂರ್ತಿ ಬೇರ್ ಸಮೇತ ಐತ್ರಿ. ಇದರಿಂದ ಏನಾಕೈತ್ರಿ ಕ್ಯಾಲ್ಸಿಯಮು ಪ್ರೋಟೀನು ಇದಕ್ಕೆ ಏನ್ ಸಿಗ್ಬೇಕಲ್ರಿ ಒಣ ಕಾಳದಾಗ ಇಷ್ಟು ಸಿಗುಲ್ರಿ. ಇದ್ರೊಳಗೆಲ್ಲ ಇಷ್ಟು ಸಿಗ್ಬಿಡ್ತೈತಿ. ಈಗ ಮಾಮೂಲಿ ನೀವು ಹೊಲ್ದಾಗ ಏನೈತ್ರಿ ಇದನ್ನ ಕಟ್ ಮಾಡ್ಕೊಂಡ್ ತೊಗೊಂಬರ್ತಾರೆ ಮ್ಯಾಲಿಂದ ಹುಲ್ರಿ, ಅದ್ರೊಳಗ ಅಷ್ಟು ಪ್ರೋಟೀನು ನೀರಿನ ಅಂಶ ಇರಲ್ರಿ. ಇದ್ರೊಳಗ ಏನೈತಿ ಪೂರ್ತಿ ಕ್ಯಾಲ್ಸಿಯಂ ಆಗ್ಲಿ ಪ್ರೋಟೀನ್ ಆಗ್ಲಿ ಎಲ್ಲ ಸಿಗ್ತಾವ್ರಿ ಇವು. ಈಗ ನೀವು ನೋಡ್ಬೋದ್ರಿ, ಈಗ ಅರ್ಧ ಮೊದಲ್ ಹಾಕಿನ್ರ ನಾನು ಅಷ್ಟು ಮುಗಿಸೇ ಬಿಟ್ಟಾರ. ಇಲ್ಲಿ ನೋಡ್ಬರ್ರಿ. ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಲಿಂಗಯ್ಯ. ಇದು ಸಂಸ್ಥೆ ಬಂದು ಅಭಿಮಾ ಕೃಷಿ ರೀ. ಇದು ಹೈಡ್ರೋಫೋನಿಕ್ದಾಗ ಏನೈತ್ರಿ ಒಂದು 10 ವರ್ಷ ಆತ್ರಿ ಸರ್. ಪೂರ್ತಿ ಈಗ ಹಸು ಕುರಿ ಆಗ್ಲಿ ಅಥವಾ ಆಡಾಗ್ಲಿ ಅದಕ್ಕೆ ಮೇವು ಇದು ತಯಾರಿಸೋದು ಹೈಡ್ರೋಫೋನಿಕ್ ಮಷಿನ್ ಏನೈತ್ರಿ ಪೂರ್ತಿ ತಯಾರು ಮಾಡ್ತಿದ್ವಿ. ಈಗ ಏನೈತ್ರಿ ಮಾರ್ಕೆಟ್ದಾಗ ಸಾಕಷ್ಟು ಹೈಡ್ರೋಫೋನಿಕ್ ಕಂಪ್ನಿ ಅದಾವ್ರಿ. ಆದ್ರ ಆ ಕಂಪ್ನಿದಾಗ ಮತ್ತು ಅಭಿಮಾ ಕೃಷಿ ಹೈಡ್ರೋಫೋನಿಕ್ದಾಗ ಏನು ವ್ಯತ್ಯಾಸ ಇದನ್ನ ಹೇಳ್ತೇನೆ ರೀ. ಯಾಕಂದ್ರೆ ಈಗ ಹೈಡ್ರೋಫೋನಿಕ್ ಹುಲ್ಲು ಎಲ್ಲರಿಗೂ ಗೊತ್ತೈತ್ರಿ, ಹೆಂಗ್ ಬೆಳೆಸೋದು ಏನು ಅದ್ರ ಬೆನಿಫಿಟ್ ಏನು ಅದು ಎಲ್ಲರಿಗೂ ಸಾಕಷ್ಟು ಮಂದಿಗೆ ಗೊತ್ತೈತ್ರಿ. ಆದ್ರ ಅಭಿಮಾ ಕೃಷಿ ಹೈಡ್ರೋಫೋನಿಕ್ ಯಾಕೆ ತಗೋಬೇಕಪ್ಪ ಇದ್ರ ಬಗ್ಗೆ ನಾವು ನಿಮ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳ್ತೇನೆ ರೀ. ಒಂದೇ ಮಾತ್ರ ಸರ್, ಇದು GI ಸ್ಟ್ರಕ್ಚರ್. ಈಗ ನೀವು ನೋಡ್ಬೋದ್ರಿ ಇಲ್ರಿ, ಪೂರ್ತಿ ಕಬ್ಬಿಣದ ಬರ್ತೈತೆ ಸರ್. ಇಲ್ಲಿ ಒಂದ್ ಸ್ವಲ್ಪ ತೆಗೆದು ತೋರಿಸ್ತೇನೆ ತಡ್ರಿ ನಿಮ್ಗೆ. ಇದು ನೋಡ್ಬೋದ್ರಿ ಪೂರ್ತಿ ಕಬ್ಬಿಣದ ಬರ್ತೈತ್ರಿ. ಇದು ಕಸ್ಟಮರ್ ಒಂದು 2 ವರ್ಷ ಆತ್ರಿ ಸರಿ ಯೂಸ್ ಮಾಡಕತ್ರಿ. ಇದಕ್ಕೇನು ತುಕ್ ಹಿಡಿಯೋದಾಗ್ಲಿ ಏನೂ ಆಗ್ಲಿ ಸರಿಯಾಗಿ ಚೆನ್ನಾಗಿ ಮೇಂಟೈನ್ ಮಾಡಿರಿ ಆರಾಮ್ ಇದು 7-8 ವರ್ಷ ಸ್ಟ್ರಕ್ಚರ್ ಬರ್ತೈತಿ. ನೆಕ್ಸ್ಟ್ ಬಂದು ಸರ್ ಇದು ಟ್ರೇ ರೀ. ಈಗ ಟ್ರೇ ಸೈಜ್ ನೀವು ನೋಡ್ಬೋದ್ರಿ ಸರ್, ಇದು 1.5 ಸೈಜ್ ಬರ್ತೈತ್ರಿ. ಎಕ್ದಮ್ ಹೆವಿ ಡ್ಯೂಟಿ ಟ್ರೇ ಅದಾವ್ರಿ. 2.5 ಇಂಚ್ ಹೈಟ್ ಐತ್ರಿ ಸರ್. ಈಗ ಮಾರ್ಕೆಟ್ದಾಗ ಏನ್ ಮಾಡ್ತಾರ್ರಿ, ಕಮ್ಮಿ ಹೈಟದ್ದು ಟ್ರೇ ಕೊಟ್ಟು ಭಾಳ ದೊಡ್ಡ ಟ್ರೇ ಅದಾವ ಅಂತ ಹೇಳ್ಬಿಡ್ತಾರೆ. ಆ ತರ ಇಲ್ರಿ. ಮತ್ತು ನೆಕ್ಸ್ಟ್ ಬಂದ್ರಿ ಸರ್, ಇದು ಸೋಲಾರ್ ಮೇಲ್ನು ನಡಿತೈತ್ರಿ, ಕರೆಂಟ್ ಮೇಲ್ನು ನಡಿತೈತ್ರಿ, ಬ್ಯಾಟ್ರಿ ಮೇಲ್ನು ನಡಿತೈತಿ. ಆಲ್ ಓವರ್ ಕರ್ನಾಟಕದಾಗ್ರಿ ಯಾವ್ದು ಕಂಪ್ನಿ 3-in-1 ಮಾಡಲ್ ಕೊಡೋಲ್ರಿ. ಇದು ಹೈಡ್ರೋಫೋನಿಕ್ ಅಭಿಮಾದ್ ಸ್ಪೆಷಾಲಿಟಿ ಏನೈತ್ರಿ ಸರ್, ಕರೆಂಟ್ ಮೇಲ್ನು ನಡಿತೈತ್ರಿ, ಸೋಲಾರ್ ಮೇಲ್ನು ನಡಿತೈತ್ರಿ ಅಥವಾ ಬ್ಯಾಟ್ರಿ ಮೇಲ್ನು ನಡಿತೈತ್ರಿ. ನಿಮ್ಮಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಬ್ಯಾಟ್ರಿ ಮೇಲೆ ಉಪಯೋಗ ಮಾಡ್ಕೋದ್ರಿ, ಬ್ಯಾಟ್ರಿ ನಡಿಲಿಲ್ಲ ಅಂದ್ರೆ ಸೋಲಾರ್ ಮೇಲೆ ಉಪಯೋಗ ಮಾಡ್ಕೋದ್ರಿ. 3-in-1 ಮಾಡಲ್ ಐತ್ರಿ ಸರ್. ಇದ್ರ ಸ್ಪೆಷಾಲಿಟಿ ಇನ್ನೊಂದು ಏನೈತೆ ಈಗ ಸರ್, ಇದು ಕಂಟ್ರೋಲರ್ ನೀವು ಇಲ್ಲಿ ನೋಡ್ಬೋದ್ರಿ. ಕಂಟ್ರೋಲರ್ ನಿಮ್ಗೆ ತೋರಿಸ್ತೇನೆ ಬರ್ರಿ ಸರ್. ಇಲ್ಲಿ ಇದು ಸ್ವಲ್ಪ ಹಳೇದಾಗೈತಿ, ಅದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇದು 2 ವರ್ಷ ಆತ್ರಿ ಯೂಸ್ ಮಾಡಕತ್ತಿ, ಆದ್ರೂ ವೆಲ್ ಕಂಡೀಷನ್ದಾಗ ಐತ್ರಿ, ಚಲೋ ಯೂಸ್ ಮಾಡತ್ತಾರಿ. ಇದು ನೀವು ನೋಡ್ಬೋದ್ರಿ, ಇದು ಟೈಮರ್ ಐತ್ರಿ ಸರ್. ಇಲ್ಲಿ ಮೇಲ್ಗಡೆ ಇದು ಚಿಕ್ಕದಿದು ಟೈಮರ್ ಬರ್ತೈತ್ರಿ. ಇದು ತಳಗಡೆ ಇಲ್ಲಿ ಲಿಥಿಯಂ ಟೆಕ್ನಾಲಜಿ ಬ್ಯಾಟ್ರಿ ಬರ್ತೈತಿ ಸರ್. ಯಾರು ಕೊಡಲ್ರಿ. ಈಗ ನಮ್ಮ EVದಾಗ ಏನು ಬ್ಯಾಟ್ರಿ ಬರ್ತಾವಲ್ರಿ ಅವ ಬ್ಯಾಟ್ರಿ ಐತ್ರಿ. ಮತ್ತು ಹೆವಿ ಡ್ಯೂಟಿ ಮೋಟ್ರ್ ಐತ್ರಿ ಸರ್.
ಪೂರ್ತಿ ಇದು ಇನ್ಲೆಟ್ ಪೈಪ್ ರೀ. ಇಲ್ಲಿ ನೀವು 200 ಲೀಟರ್ ಡ್ರಮ್ನು ಇಟ್ಕೋಬೋದು, ಅಥವಾ ನಿಮಗೆ ಯಾವ್ದು 100 ಲೀಟರ್ ಡ್ರಮ್ ಇಟ್ಕೋರಿ ಅಥವಾ 200 ಲೀಟರ್ ಡ್ರಮ್ ಇಟ್ಕೋರಿ. ಈಗ ಇದೇನು ಕಂಟ್ರೋಲರ್ ಪಾರ್ಟ್ ಐತಲ್ರಿ, ಇದಕ್ಕೆ ನಾವು 2 ವರ್ಷ ವಾರಂಟಿ ಕೊಡ್ತೀವಿ ಸರ್. ಪೂರ್ತಿ ಇದು ಟೈಮರ್ಗಾಗಲಿ ಮೋಟ್ರಾಗಲಿ ಇದು ಪೂರ್ತಿ ಕಂಟ್ರೋಲರ್ಗೂ ಪೂರ್ತಿಗೂ 2 ವರ್ಷ ವಾರಂಟಿ ಬರ್ತೈತಿ. ನೆಕ್ಸ್ಟ್ ಇದು ಗ್ರೀನ್ ನೆಟ್ ಇಲ್ಲಿ ನೋಡ್ತಾ ಇದ್ರಿ ಸರ್. ಇದು ಈಗ ನಾವು ಇರೋದು ಅಥಣಿ ಭಾಗದಾಗ ಅದೇವ್ರಿ ಸರ್. ಅಥಣಿ ಭಾಗದಾಗ ರೀ ನೀರಿಂದು ಎಕ್ದಮ್ ಶಾರ್ ಭಾಳ ಇರ್ತೈತ್ರಿ. ಆದ್ರೂ ನೀವು ನೋಡ್ಬೋದ್ರಿ ಗ್ರೀನ್ ನೆಟ್ ವೆಲ್ ಕಂಡೀಷನ್ದಾಗ ಇನ್ನೂ ಮಟ್ಟ ಐತ್ರಿ. ಇನ್ನೊಂದು ನನ್ನ ಅಂದಾಜ್ ಪ್ರಕಾರ ಇನ್ನೊಂದು 4 ತಿಂಗಳಾರ ಬರ್ತೈತ್ರಿ. ಈಗ ನೀವು ನೋಡ್ಬೋದ್ರಿ ಗ್ರೀನ್ ನೆಟ್ ಪೂರ್ತಿ ಜಿಪ್ ಸಮೇತ ಕೊಡ್ತೇವ್ರಿ ಸರ್. ಇದು ಈಗ ಇದನ್ನ ನೀವು ಬೇಕಾದ್ರೆ ನೀವು ಹಾಕೋರಿ ಅಥವಾ ನೀವು ತಕ್ಕೋರಿ, ಏನಿಲ್ಲ ನಡಿತೀವ್ರಿ. ಇದನ್ನ ತೆಗೆದ್ನು ಇಡ್ಬೋದ್ರಿ ಅಥವಾ ಇದನ್ನ ಹಾಕಿನೂ ಇಡ್ಬೋದು, ಹಿಂಗೈತಿ ಸರ್. ನೆಕ್ಸ್ಟು ಸರ್ ಇದು ಇಲ್ಲಿ ನೀವು ಒಳಗಡೆ ನೋಡ್ಬೋದ್ರಿ ಫಾಗರ್ಸ್ ರೀ. ಈಗ ನಾರ್ಮಲಿ ಮಾರ್ಕೆಟ್ದಾಗ ಏನೈತ್ರಿ ಸ್ಪ್ರಿಂಕ್ಲರ್ ಕೊಡ್ತಾರೆ. ಸ್ಪ್ರಿಂಕ್ಲರ್ದಾಗ ಏನು ಪ್ರಾಬ್ಲಮ್ ಆಕೈತೆ ಅಂದ್ರೆ ನೀರು ವೇಸ್ಟೇಜ್ ಭಾಳ ಆಕೈತಿ. ಈಗ ಮಾಮೂಲಿ ಈ ಮಷಿನ್ಗೆ ರೀ 24 ಟ್ರೇದ್ ಐತ್ರಿ ಸರ್. ಇದು 24 ಟ್ರೇಗೆ ಏನೈತ್ರಿ ಅಂದಾಜು ಒಂದು 20 ರಿಂದ 30 ಲೀಟರ್ ನೀರು ಬೇಕ್ರಿ. ಅದೇ ನೀವು ಸ್ಪ್ರಿಂಕ್ಲರ್ ಹಾಕಿರಂದ್ರೆ ಒಂದು 50 ರಿಂದ 60 ಲೀಟರ್ ಅಂದ್ರೆ ಡಬಲ್ ನೀರು ವೇಸ್ಟ್ ಆಕೈತಿ. ಅದಕ್ಕೆ ಇದು ನೀರು ಕಮ್ಮಿ ವೇಸ್ಟೇಜ್ ಆಗಲಿ ಅಂತ ಇದು ಕಡಿಮೆ ರೀ. ಈಗ ನೀವು ಅಂದಾಜು ಇಲ್ಲಿ ನೋಡ್ಬೋದ್ರಿ 24 ಟ್ರೇಗ್ ರೀ ಒಂದು 4x4 ಜಾಗ ಬೇಕಾಕೈತ್ರಿ. ಇದ್ರೊಳಗೆ ನೀವು ಒಂದು 20 ರಿಂದ 30 ಕುರಿ ಆಡ್ ಸಾಕ್ಬೋದ್ರಿ, 3 ಹಸು ಸಾಕ್ಬೋದ್ರಿ. ಇಲ್ಲ ಅಂದ್ರೆ ಒಂದು 250 ಕೋಳಿನೂ ನೀವು ಆರಾಮ್ಸಿರಿ ಇದ್ರೊಳಗೆ ಸಾಕ್ಬೋದ್ರಿ. ಸರ್ ಈಗ ಇದು ಅಭಿಮಾ ಕೃಷಿ ಹೈಡ್ರೋಫೋನಿಕ್ ಇದು ಏನು ವೈಶಿಷ್ಟ್ಯ ಅಂದ್ರೆ ಸರ್, ಪೂರ್ತಿ ಸೆಟ್ ನಿಮ್ಗೆ VRL ಮುಖಾಂತರ ಟ್ರಾನ್ಸ್ಪೋರ್ಟ್ ಕಳಿಸ್ತಾರೆ. ಒಂದು ಅರ್ಧ ತಾಸ್ನಾಗ ರೀ ನೀವು ಪೂರ್ತಿ ನೀವು ಸ್ವತಃ ಮನ್ಯಾಗ ಯಾರು ಬೇಕಾದ ರೈತರು ಇಲ್ಲರಿ ಅಥವಾ ಯಾರು ನಿಮ್ಗೆ ವರ್ಕರ್ ಇರ್ತಾರಿ, ಯಾರು ಬೇಕಾದ ಇನ್ಸ್ಟಾಲೇಷನ್ ಮಾಡ್ಕೋಬೋದ್ರಿ. ಇದ್ರ ವೈಶಿಷ್ಟ್ಯ ಏನಂದ್ರೆ ನೋಡ್ರಿ ಸರ್, ಇಲ್ಲಿ ಸ್ಲಾಟ್ಸ್ ಇರ್ತಾವ್ರಿ. ಇದೊಂದು ಸ್ಲಾಟ್ ಕೊಟ್ಟಿರ್ತೇವ್ರಿ. ಈ ಸ್ಲಾಟ್ದಾಗ ರ್ಯಾಕು ಎಲ್ಲ ಪೈಪ್ ಸಿಸ್ಟಮು ಎಲ್ಲ ಪೂರ್ತಿ ಸೆಟ್ ಮಾಡಿ ಇದನ್ನು ಕೊಟ್ಟಿರ್ತೇವ್ರಿ. ಅಂದ್ರೆ ನೀವು ಹೇಳ್ಬೋದ್ರಿ ಒಂದು 70% 70% ನಾವು ರೆಡಿ ಮಾಡಿರ್ತೇವ್ರಿ, ಒಂದು 30% ನೀವು ಮಾಡ್ಕೋದ್ರಿ. ಒಂಥರ ಈಗ ಹೊಸ ಮೊಬೈಲ್ ಏನು ನೀವು ಮನೆಗೆ ತಂದು ಹಿಂಗೆ ಚಾರ್ಜಿಂಗ್ ಇಡ್ತಿರಲ್ಲ ಆ ಥರ ಇದನ್ನು ರೆಡಿ ಮಾಡ್ಕೋದ್ರಿ. ನಾವು ಇನ್ಸ್ಟಾಲೇಷನ್ ಬರಬೇಕು, ನಾವು ಬರೋ ಮಟ್ಟ ನೀವು ಕಾಯಬೇಕು, ಮತ್ತು ನಾವು ಅದನ್ನ ಇನ್ಸ್ಟಾಲೇಷನ್ ಮಾಡಿಕೊಡ್ಬೇಕು, ಈ ಥರ ಇಲ್ರಿ ಸರ್. ಇನ್ಸ್ಟಾಲೇಷನ್ ಯಾವ ಮಷಿನ್ ಕೊಡ್ತೇವೆ ಅಂದ್ರೆ 200 ಟ್ರೇ ರೀ, 1000 ಟ್ರೇ, 500 ಟ್ರೇ ಹಿಂಗದು ಏನಾರು ಹೈಡ್ರೋಫೋನಿಕ್ ಇತ್ತಂದ್ರೆ ಅದಕ್ಕೆ ನಾವು ಇನ್ಸ್ಟಾಲೇಷನ್ ಬರ್ಬೇಕಾಕೈತ್ರಿ. ಆದ್ರೆ ಇದು 24 ಟ್ರೇ ತಗೋರಿ, 48 ಟ್ರೇ ತಗೋರಿ, ಇದಕ್ಕೇನೈತ್ರಿ ನಾವು ಇನ್ಸ್ಟಾಲೇಷನ್ ಬರೋದು ಅವಶ್ಯಕತೆ ಇಲ್ಲ ಸರ್. ಈಗ ನೀವು ಅಭಿಮಾ ಕೃಷಿಂತ್ರ 24 ಟ್ರೇ ತಗೋರಿ ಅಥವಾ 48 ಟ್ರೇ ತಗೋರಿ ಅಥವಾ 200 ಟ್ರೇ ತಗೋರಿ, ನಿಮ್ಗೆ ಹಸು ಕುರಿ ಆಡು ಅಥವಾ ನಿಮ್ಮ ಕೋಳಿ ಎಷ್ಟು ಅದಾವ ಅದ್ರ ಪ್ರಕಾರ ನೀವು ಮಷಿನ್ ತಗೋರಿ, ಯಾವ್ದು ಮಿಕ್ಕಾದ ಮಷಿನ್ ತಗೋರಿ. ಅದ್ರ ಜುಡಿ ಅಂತಿ ಮಷಿನ್ಗಂತಿ ನಾವು 2 ವರ್ಷ ವಾರಂಟಿ ಕೊಡತ್ತೇವ್ರಿ. ಅದ್ರ ಜುಡಿ ಏನೈತ್ರಿ ಕರ್ನಾಟಕ ಫಾರ್ಮರ್ಸ್ ಏನು ಫಾಲೋವರ್ಸ್ ಏನು ಅದಾರಲ್ರಿ ಅವ್ರಿಗೆ ಮಾತ್ರ ಇದನ್ನ ಒಂದು ಗಿಫ್ಟ್ ನಾವು ಕೊಡ್ತೇವ್ರಿ. ಅವರು ಈ ಕಂಪ್ನಿ ಕಡೆಂತ್ರ ಇದಕ್ಕೂ 1 ವರ್ಷ ವಾರಂಟಿ ಬರ್ತೈತ್ರಿ. ಸೋಲಾರ್ ಲೈಟ್ ಐತ್ರಿ, ಇದು ಒಳ್ಳೆ ಕ್ವಾಲಿಟಿ ಐತ್ರಿ, ಅನುಕೂಲ ಆಕೈತ್ರಿ. ಇದಕ್ಕೂ ಏನೈತ್ರಿ ಹೈಡ್ರೋಫೋನಿಕ್ಗಂತಿ 2 ವರ್ಷ ವಾರಂಟಿ ಐತ್ರಿ. ಇದು ಪ್ರಾಡಕ್ಟಿಗೂ 1 ವರ್ಷ ವಾರಂಟಿ ಕೊಡ್ತೇವೆ ಸರ್. ಇದು ಎಲ್ಲ ಕರ್ನಾಟಕ ಫಾರ್ಮರ್ಸ್ ಚಾನೆಲ್ ಫಾಲೋವರ್ಸ್ಗೆ ಇದು ಅಭಿಮಾ ಕೃಷಿ ಕಡೆಂತ್ರ ಗಿಫ್ಟ್.